ಅದು MLA ಆಗಲಿ, ಮಿನಿಸ್ಟ್ರುಗಳೇ ಆಗಲಿ, ಗೃಹ ಸಚಿವರು ಪರಮೇಶ್ವರರೇ ಆಗಲಿ ಬಂದು ನಮಗೆ ಯಾವುದೇ ವ್ಯವಸ್ಥೆ ಇಷ್ಟು ದಿನ ಕುಂತಿದಾರಲ್ವ ರೈತರು ಅವ್ರ ಕಷ್ಟ ಸುಖ ಏನು ವಿಚಾರಿಸೋಣ ಮಾಡೋಣ, ಒಬ್ಬರು ಬಂದಿಲ್ಲ. ರಾತ್ರಿ 10ವರೆಗೆ ಬಂದಿದ್ದಾರೆ MLA. ಏನಕ್ಕೆ ಬರಬೇಕಪ್ಪ ರಾತ್ರಿ 10ವರೆಗೆ ಜನ ಇಲ್ದಾಗ? ಅವ್ರು ಬರಬೇಕಾಗಿರೋದು ಸಾಮಾನ್ಯ ಜನರು ಇದ್ದಾಗ ಬರಬೇಕು, ಜನಗಳು ಇರೋತಕ್ಕೆ. 10ವರೆಗೆ ಬಂದು ಯಾರು ಇಲ್ದಾಗ ಬಂದು ಬರೀ ಸುಮ್ಮನೆ ಕದ್ಬಗಿಸ್ಕೊಂಡು ಬೈಸ್ಕೊಂಡು ಹೋಗ್ಬಿಟ್ರೆ ಸರಿ ಆಗುತ್ತಾ? ಜನಗಳು ಇದ್ದಾಗ ಬಂದು ಮಾತಾಡಬೇಕು, ಅವಾಗ ಜನಗಳು ಸಾರ್ವಜನಿಕರು ಮಾತಾಡ್ತಾರೆ. ಇಷ್ಟು ಹೇಳಿ ನನ್ನ ಭಾಷಣನ ಮುಗಿಸ್ತೀನಿ. ಬೆಂಬಲ ಕೊಡ್ರಿ, ರೈತರಿಗೆ ಬಂದು ಬೆಂಬಲ ಕೊಡಿ ಸರ್. ನಾವೊಬ್ಬ ಹೌಸ್ ವೈಫು, ಇದು ಬರ್ತಾ ನೋಡಿ ಈ ಸಮಸ್ಯೆನ ನಮಗೂ ಇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಬಂದು ನಾವು ಭಾಗವಹಿಸ್ತೀವಿ. ನಾನು ಅಕ್ಕಮಹಾದೇವಿ ಸಮಾಜದಿಂದ ಬಂದಿರೋದು. ತುಂಬ ತೊಂದರೆ ಆಗ್ತಾಯಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದನ್ನು ಸಮಸ್ಯೆಯನ್ನು ಬಗೆಹರಿಸೋವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ. ಈ ಜಾಗದಲ್ಲೇ ನಾವು ಧರಣಿ ಮಾಡ್ತೀವಿ, ಹಗಲು ರಾತ್ರಿಯಿಂದಲೇ ಧರಣಿ ಮಾಡ್ತೀವಿ ನಾವು. ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅದನ್ನು ಬಗೆಹರಿಸಲೇಬೇಕು. ಸಮಸ್ಯೆಗಳ ಕೂಡ ಇದೆ. ಈ ಸಮಸ್ಯೆಗೆ ಬಗ್ಗೆ ಸ್ಪಂದನೆ ಇಲ್ಲ. ನಮಗೆ ಆಶ್ಚರ್ಯ ಏನಾಗುತ್ತೆ ಅಂದರೆ ಪಟ್ಟಣ ಪಂಚಾಯತಿ ಸತ್ತೋಗಿದೆಯಾ ಅಂತ. ಯಾಕೆಂದರೆ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಆಗಲಿ, ಕಾರ್ಯದರ್ಶಿ ಆಗಲಿ ಅಥವಾ ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ ಇಲ್ಲಿ ಬಂದು 18 ದಿವಸ ಆದರೂ ಒಬ್ಬರು ಬಂದು ನೋಡ್ತಿಲ್ಲ ಅಂತಂದರೆ ಪಟ್ಟಣ ಪಂಚಾಯತಿನಲ್ಲಿ ಅವರೆಲ್ಲ ಇದ್ದಾರ ಅಂತ ಜನರ ಓಟ್ ತಗೊಂಡು ಅವರೆಲ್ಲರನ್ನೂ ಕೂಡ ಅಧಿಕಾರನ ಅನುಭವಿಸಿ ಎಲ್ಲ ರೀತಿ ಆಗೋಹೋಗುಗಳು ಒಳಗೊಂಡಿರುವಂಥ ಪಂಚಾಯತಿ ಸದಸ್ಯರು ಇಷ್ಟು ದಿನ ಇಲ್ಲಿ ಸಭೆ ನಡೀತಿದ್ರು ಕೂಡ, ಮುಷ್ಕರ ನಡೀತಿದ್ರು, ಬಂದು ಏನಾಗಿದ್ದೀರಿ ಏನಾಗ್ತಿದೆ ಅಂತ ಬಂದು ವಿಚಾರಿಸಿಲ್ಲ ಅಂದರೆ ಪಟ್ಟಣ ಪಂಚಾಯತ್ ಸದಸ್ಯರು ಏನಾಗಿದ್ದಾರೆ, ಎಲ್ಲೋಗಿದ್ದಾರೆ, ನಾಪತ್ತೆಯಾಗಿದ್ದಾರಲ್ಲ. ಇದು ಒಂದು ಬಹಳ ಮುಖ್ಯವಾದಂಥ ವಿಷಾದನೀಯ ಸಂಗತಿ. ಎರಡನೇ ಸಂಗತಿ ನಾವು ಭಾಳ ಮುಖ್ಯವಾಗಿ ಪ್ರಶ್ನೆ ಮಾಡ್ತಿರೋದು ಅಂದರೆ ಅಧಿಕಾರಶಾಹಿ ಹೆಂಗೆ ಅಂದರೆ ಕೇವಲ ಬರ್ತಾರೆ ಹೋಗ್ತಾರೆ ಬಿಟ್ಟರೆ, ಆದರೆ ಅದಕ್ಕೆ ನೈಜ ಸಮಸ್ಯೆಗೆ ಉತ್ತರ ಹೇಳ್ತಿಲ್ಲ. ಈಗಾಗಲೇ ನಮ್ಮ ಸಂಗಾತಿಗಳು ಹೇಳಿದಂಗೆ ನಾವೆಲ್ಲರೂ ಕೂಡ ಶಾಸಕರನ್ನು ಪ್ರಶ್ನೆ ಮಾಡಬೇಕು. ಯಾಕೆ ಅಂತಂದರೆ ಜನಸ್ನೇಹಿ ಆಡಳಿತ ಅನ್ನೋದು ಇದೇನಾ ಅಂತ. ಜನಸ್ನೇಹಿ ಆಡಳಿತನ ಇದು? ಯಾವಾಗಲೂ ಬಂದು ಯಾವಾಗಲೂ ಹೋಗಿ ಜನಸ್ನೇಹಿ ಆಡಳಿತನ? ಜನರಿದ್ದಾಗ ಬಂದು ಜನರ ಸಮಸ್ಯೆಯನ್ನು ಬಗೆಹರಿಸಿದಾಗ ಅದು ಜನಸ್ನೇಹಿ ಆಡಳಿತ ಆಗುತ್ತೆ. ಆದ್ದರಿಂದ ನಾವು ಶಾಸಕರನ್ನು ಒತ್ತಾಯ ಮಾಡ್ತಿದ್ವಿ ಇಲ್ಲಿ ಬಂದು ಈ ಕೂಡಲೇ ಬಗೆಹರಿಸ್ಬೇಕು ಅಂತ. ಮತ್ತು ನಮ್ಮ ಸಂಸತ್ ಸದಸ್ಯರಿಗೆ ನಮ್ಮ ಸೋಮಣ್ಣರು ಭಾಳ ದೊಡ್ಡದಾಗಿ ಹೇಳ್ತಾರೆ, ಏನಪ್ಪ ನಾವು 50 ವರ್ಷ ಮಾಡೋಂಥ ಕೆಲಸನ ಈಗಲೇ ಮಾಡಿಬಿಟ್ಟಿದ್ದೀವಿ, ಇನ್ನು 50 ವರ್ಷ ಏನೂ ಅಭಿವೃದ್ಧಿ ಮಾಡಬೇಕಾಗಿಲ್ಲ ಅನ್ನೋ ಮಾತಾಡ್ತಾರೆ. ಬನ್ನಿ, ನಮ್ಮ ಹುಳಿಯಾರಿಗೆ ಅಭಿವೃದ್ಧಿ ಮಾಡಬೇಕಾಗಿರೋ ಕೆಲಸಗಳು ಎಷ್ಟೊಂದು ಇದ್ದಾವೆ. ಒಂದು ಕಸದ ವಿಲೇವಾರಿ ಅಂತ ಸಣ್ಣ ವಿಷಯನೇ ಅವ್ರಿಗೆ ತ್ಯಾಜ್ಯ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡೋಕ್ಕಾಗಲ್ಲ ಅಂದರೆ ಅಭಿವೃದ್ಧಿ ಅಂದ್ರೇನು? ನಮ್ಮ ಸಂತೆ ರಸ್ತೆನಲ್ಲಿದೆ ಸ್ವಾಮಿ. ಸುಮಾರು 70-80 ವರ್ಷದಿಂದ ರಸ್ತೆನಲ್ಲೇ ನಾವಿದ್ದೀವಿ. ಆ ರಸ್ತೆನಲ್ಲಿ ನಡೆಯುತ್ತ ಸಂತೆನ APMC ಅನ್ನೋದು ರೈತರ ಉತ್ಪನ್ನಗಳನ್ನು ಇಟ್ಟಿರುವಂಥ ಮಾರಾಟ ಕೇಂದ್ರ. ಅದು ಅಲ್ಲಿಗೆ ಶಿಫ್ಟ್ ಮಾಡಿ ಅಂತ ನಾವು ಕೇಳ್ತಿರೋದು ನ್ಯಾಯಯುತವಾದಂಥದ್ದು. ಆದ್ದರಿಂದ ನಮ್ಮ ಬೇಡಿಕೆಗಳನ್ನು ಈಡೇರೋವರೆಗೂ ಕೂಡ ನಾವು ಈ ಮುಷ್ಕರವನ್ನು ನಿಲ್ಲಿಸಲ್ಲ. ಯಾಕೆ ಅಂತಂದರೆ ಈ ಮುಷ್ಕರ ನಮ್ಮ ಯಾರ ಹಿತಾಸಕ್ತಿವಲ್ಲ, ಇಡೀ ಹುಳಿಯಾರಿನ ಆರೋಗ್ಯ, ಇಡೀ ಹುಳಿಯಾರಿನ ಆಡಳಿತ ವ್ಯವಸ್ಥೆ, ಈ ಹುಳಿಯಾರಿನ ಜನ ಕಲ್ಯಾಣ, ಈ ಹುಳಿಯಾರಿನ ಸ್ವಚ್ಛತೆ, ಈ ಹುಳಿಯಾರಿನ ಆರ್ಥಿಕತೆ, ಈ ಹುಳಿಯಾರಿನ ಸಾಮಾಜಿಕ ಸಮಸ್ಯೆಯ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಒಂದು ವಿಷಯ ಅಲ್ಲ, ಹಲವಾರು ವಿಷಯಗಳಿದೆ. ಆದ್ದರಿಂದ ನಮ್ಮ ಹುಳಿಯಾರಿನ ಕಲ್ಯಾಣ ಅಥವಾ ಹುಳಿಯಾರಿನ ಒಳಿತು ಈ ನಮ್ಮ ಮುಷ್ಕರದಲ್ಲಿ ಅಡಗಿದೆ. ಎಲ್ಲರೂ ಕೂಡ ಪಟ್ಟಣ ಪಂಚಾಯತಿ ಸದಸ್ಯರು ಬರಬೇಕು, ಶಾಸಕರು ಬರಬೇಕು, ಮತ್ತು ಸಂಸದರು ಬರಬೇಕು, ಆಡಳಿತಶಾಹಿ ಬರಬೇಕು. ಈ ನಮ್ಮ ಸಮಸ್ಯೆಗೆ ಬಗೆಹರಿಸಬೇಕು, ನಮ್ಮ ಹುಳಿಯಾರಿನ ಜನತೆಗೆ ಒಳ್ಳೇದು ಮಾಡಬೇಕು ಅಂತ ನಾವು ಈ ಮೂಲಕ ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ. ಬರ್ರಿ ಹಿಂಗೆ ಬರ್ರಿ ಶೋಣ ಹಿಂಗೆ ಬರ್ರಿ. ಇಲ್ಲ ಮಲ್ಲೇಶಪ್ಪರ ಮಾತಾಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ, ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಈ ದಿನ ನಮ್ಮ
ಮುಷ್ಕರ 18ನೇ ದಿನಕ್ಕೆ ಕಾಲಿಟ್ಟಿದೆ. ಆದ್ರೂ ಯಾವುದೇ ಅಧಿಕಾರಿಗಳಿಗಾಗಲಿ ಜನಪ್ರತಿನಿಧಿಗಳಾಗಲಿ ನಮ್ಮ ಕೂಗು ಇನ್ನು ಕೇಳ್ತಾ ಇಲ್ಲ ಅನ್ನೋದು ಒಂದು ವಿಪರ್ಯಾಸದ ಸಂಗತಿ. ಈಗ ಕೆಲವು ಅಧಿಕಾರಿಗಳು ಬರ್ತಾರೆ, ಸುಳ್ಳು ಆಶ್ವಾಸನೆಯನ್ನು ಕೊಡ್ತಾರೆ, ಹೇಳ್ತಾರೆ, ಹೋಗ್ತಾರೆ, ಆಗಿದೆ ಬಿಟ್ಟರೆ ಇಲ್ಲಿವರೆಗೆ ಯಾವುದೇ ಒಂದು ಇಲ್ಲಿ ನಮ್ಮ ಹೋರಾಟಕ್ಕೆ ಒಂದು ತಿರುವು ಕಾಣ್ತಾ ಇಲ್ಲ. ಇಲ್ಲಿನ ನಾಗರಿಕರು ಹಂಗೆ ಇದ್ದಾರೆ, ಇಲ್ಲಿ ಪ್ರಜ್ಞಾವಂತ ನಾಗರಿಕರು ಇದ್ದಾರೆ ಉಳಿಯಾರಲ್ಲಿ. ಆದ್ರೂ ನಮ್ಮ ಮೂರು ಕೊಳತ್ ದಾರ್ತಾ ಇದೆ ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಸಂಘ ಸಂಸ್ಥೆಗಳು ನಮ್ಮ ಹೋರಾಟಕ್ಕೆ ಒಂದು ಬೆಂಬಲವನ್ನು ನೀಡಿ ಈ ಮಟ್ಟಿಗೆ ನಮಗೆ ಸಹಕಾರ ಕೊಡ್ತಿದ್ದಾರೆ. ಅವರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೀವಿ. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಒಂದಲ್ಲ, ನಮ್ಮ ರಾಮಕೃಷ್ಣ ಅವರು ಹೇಳಿದ ಪ್ರಕಾರ ಸಮಸ್ಯೆ ಒಂದಲ್ಲ ಎರಡಲ್ಲ. ಹಾಗಾಗಿ ಇಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ. ಈಗ ಸಂಸದರಾಗಲಿ ಶಾಸಕರು ನಾವು ಈಗ ಒಂದು ಜನ ಇರೋ ಟೈಮಲ್ಲಿ ಬಂದು ಒಂದು ಮಾತಾಡಿ ಒಂದು ಸೌಜನ್ಯನೂ ಅವ್ರಿಗಿಲ್ಲ. ಅವ್ರು ಬಂದು ರಾತ್ರಿ 10 ಗಂಟೆಗೋ 9ವರೆಗೋ ಬಂದು ಒಂದು ಆಶ್ವಾಸನೆ ಕೊಟ್ಟೋದ್ರು. ಅವತ್ತಿಂದಲೂ ಇಲ್ಲಿವರೆಗೂ ಫಲಪ್ರದ ಆಗಿಲ್ಲ. ಆದರೆ ಈ ಹೋರಾಟ ಇನ್ನೂ ತೀವ್ರ ಸ್ವರೂಪವನ್ನು ಪಡೀತದೆ. ಹಾಗಾಗಿ ಈ ಹೋರಾಟಕ್ಕೆ ಎಲ್ಲರ ಸಹಕಾರ ಇರೋದ್ರಿಂದ ನಾವು ಇನ್ನೂ ಮುಂದುವರಿತೇವೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಶಿವಣ್ಣರು ನೀವೊಂದೆರಡು ಮಾತು. ಮಾತಾಡಿ ಶಿವಣ್ಣರೇ. ಇಲ್ಲ ಸರ್, ನೀವು ಮಾತಾಡಿದ್ರೆ ತಾಳೆ ಸರ್, ಎಷ್ಟು ಮಾತಾಡಿದ್ರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಧಿಕಾರಿಗಳು ಬರ್ತಾರೆ, ಅದೇನೋ ಹೇಳ್ತಾರಲ್ಲ, ಅದನ್ನ ತಿಪ್ಪೆ ಸಾರಿಸೋದು ಅಂತ ಹೇಳ್ತಾರೆ. ಅದನ್ನೇ ಇವಾಗ ಅಧಿಕಾರಿಗಳು ಮಾಡ್ತಾ ಇರೋದು. ನೆನ್ನೆ ಮಾತಾಡ್ತಾ ನಾವು ಹಿಂಗೆ ವಿವಾದಗಳಿಗೆ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಆ ಅಧಿಕಾರಿ ಹತ್ರ ನಾವು ಹೋಗ್ತೀವಿ, ಸೋಮವಾರ ಹೋಗ್ತೀವಿ, ಮಾತಾಡ್ತೀವಿ. ಅದು ಇನ್ನೂ ಏನೋ ಅವ್ರು ಇನ್ನೂ ಆಶ್ವಾಸನೆ ಕೊಟ್ಟಿಲ್ಲ. ನಾವು ಇದು 7 ವರ್ಷ ಆಗಿದೆ ಇದು ಪಟ್ಟಣ ಪಂಚಾಯತಿಯಾಗಿ. ಆ 7 ವರ್ಷದಿಂದ ಇದುವರೆಗೂ ನಾವು ಕಸದ ವಿಚಾರವಾಗಿ ಸುಮಾರು ನಾವು ಅರ್ಜಿಗಳನ್ನ ಈ ಪಂಚಾಯತಿಗೆ ನಾವು ಕೊಟ್ಟಿದ್ದೀವಿ. ಅವರು ಇದುವರೆಗೂ ಕೂಡ ಅವರು ಗಮನಕ್ಕೆ ಅದನ್ನು ತಗೊಂಡಿಲ್ಲ. ಅವಾಗೇನಾಯ್ತು, ಇವಾಗ ಚಂದ್ರಣ್ಣವರು ಅದನ್ನ ಈ ಹುಳಿಯಾರಿನ ಒಂದು ಸ್ವಚ್ಛತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮತ್ತೆ ಕಸದ್ದು ಆಗಿರ್ಬೋದು, ಸಂತೆದಾಗಿರ್ಬೋದು, ನಿಜವಾಗ್ಲೂ ಅವ್ರು ಇವತ್ತು ಕೈಗೆತ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸಕ್ಕೆ ನಿಜವಾಗ್ಲೂ ಇವತ್ತು ನಾವು ಹೆಮ್ಮೆ ಪಡ್ತಾ ಇದ್ವಿ. ಹುಳಿಯಾರಲ್ಲಿ ಇರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ನಾವು ಕೂಡ ಎಲ್ಲ ಇದ್ರ ಬಗ್ಗೆ ನಾವು ಒಂದು ಚರ್ಚೆ ಮಾಡಿ ಒಂದು ಸಭೆ ಕೂಡ ನಾವು ಮಾಡಿದ್ದೀವಿ. ಚಂದ್ರಣ್ಣವ್ರಿಗೆ ಒತ್ತು ಕೊಟ್ಟು ಅವ್ರ ಜೊತೆಗಿದ್ದು ನಾವು ಕೂಡ ಅವ್ರ ಜೊತೆಗೆ ಮುಂದೆ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಚಂದ್ರಣ್ಣವ್ರು ಉಪವಾಸ ಸತ್ಯಾಗ್ರಹ ಕೂತ್ರೆ ನಾವು ಕೂಡ ಉಪವಾಸ ಸತ್ಯಾಗ್ರಹ ಕುತ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ಹೆಣ್ಮಕ್ಳು ತೀರ್ಮಾನ ಮಾಡಿದ್ದೀವಿ. ನಿಜವಾಗ್ಲೂ ಇದಕ್ಕೆ ಒತ್ತು ಕೊಡ್ತೀವಿ. ಆದಷ್ಟು ಬೇಗ ಏನೋ ಸೋಮವಾರ ಯಾವುದೋ ಒಂದು ತೀರ್ಮಾನ ಮಾಡ್ತಾರೆ, ಆಗುತ್ತೆ ಅನ್ನೋದೊಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೋಮವಾರ ಏನಾದರೂ ಬಂದು ಅದೆಲ್ಲ ಯಾವುದೇ ರೀತಿ ತೀರ್ಮಾನ ಆದರೆ ನಾವಿಲ್ಲಿ ಕೈ ಬಿಡ್ತೀವಿ. ಇಲ್ಲ ಅಂದರೆ ಈ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು 2 ಮಾತಾಡ್ತೀನಿ.